ನಮಿಬಿಯಾದ ಎದುರು ನಡೆದಂತ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ಭರ್ಜರಿ ಪ್ರದರ್ಶನ ತೋರುವುದರ ಮೂಲಕ ಟೀಂ ಇಂಡಿಯಾ ನಮಿಬಿಯಾದ ಎದುರು 93 ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನ ಕಡಿದೆ. ಇನ್ನು ನಮಿಬಿಯಾದ ಎದುರು ನಡೆದಂತ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ಉತ್ತಮವಾದ ಪ್ರದರ್ಶನ ತೋರಿ ಗೆಲುವನ್ನ ಕಂಡರೂ ಕೂಡ ಟೀಂ ಇಂಡಿಯಾದ ಮಾಜಿ ಆಟಗಾರ ವೀರೇಂದ್ರ ಸೆಹ್ವಾಗ್ ಟೀಂ ಇಂಡಿಯಾದ ಆಟಗಾರನ ಪ್ರದರ್ಶನದ ಬಗ್ಗೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹಾಗಾದ್ರೆ ವೀರೇಂದ್ರ ಸೆಹ್ವಾಗ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಂ ಇಂಡಿಯಾ ಈ ಬಾರಿಯ T20 ವರ್ಲ್ಡ್ ಕಪ್ ನಲ್ಲಿ ಮತ್ತೆ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೇ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಡೆಲ್ಲಿಯಲ್ಲಿ ಭಾರತ ಮತ್ತು ನಮಿಬಿಯಾ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ನಿಗದಿತ 20 ಓವರ್ನಲ್ಲಿ 9 ವಿಕೆಟ್ ಅನ್ನು ಕಳೆದುಕೊಂಡು 209 ರನ್ಗಳನ್ನ ಹೊಡೆಯಿತು. ಇನ್ನು ಗೆಲುವಿಗಾಗಿ 210 ರನ್ಗಳ ಗುರಿಯನ್ನು ಪಡೆದಂತ ನಮಿಬಿಯಾ ಕೇವಲ 116 ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಟೀಂ ಇಂಡಿಯಾದ ಎದುರು 93 ರನ್ಗಳ ಅಂತರದ ಒಂದು ಹೀನಾಯವಾದಂತ ಸೋಲನ್ನ ಕಂಡಿತು. ಇನ್ನು ನಮಿಬಿಯಾದ ಎದುರು ನಡೆದಂತ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂದು ಭರ್ಜರಿ ಗೆಲುವನ್ನ ಕಂಡ ಬಳಿಕ ಪ್ರತಿಕ್ರಿಯೆ ನೀಡಿದಂತಹ ಟೀಂ ಇಂಡಿಯಾದ ಮಾಜಿ ಆಟಗಾರ ವೀರೇಂದ್ರ ಸೆಹ್ವಾಗ್ ನಮಿಬಿಯಾದ ಎದುರು ಟೀಂ ಇಂಡಿಯಾ ಒಂದು ಉತ್ತಮವಾದ ಆರಂಭವನ್ನ ಪಡೆಯಿತು. ಆದರೆ ಈ ಆರಂಭವನ್ನು ದೊಡ್ಡ ಮಟ್ಟದಲ್ಲಿ ಕನ್ವರ್ಟ್ ಮಾಡಿಕೊಳ್ಳಲು ಟೀಂ ಇಂಡಿಯಾಕ್ಕೆ ಸಾಧ್ಯವಾಗಲಿಲ್ಲ. ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಕಾರಣ ಟೀಂ ಇಂಡಿಯಾ 200ರ ಗಡಿಯನ್ನು ದಾಟಿತು ಅಷ್ಟೇ. ಒಂದು ಹಂತದಲ್ಲಿ ಶಿವಮ್ ದುಬೆ ಮತ್ತು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಟೀಂ ಇಂಡಿಯಾ 240ರಿಂದ 250 ರನ್ಗಳನ್ನ ಕಲೆ ಹಾಕಬಹುದೆಂಬ ನಿರೀಕ್ಷೆಯಲ್ಲಿ ನಾನಿದ್ದೆ. ಆದರೆ ಟೀಂ ಇಂಡಿಯಾ ಕಡೆಯಲ್ಲಿ ಉತ್ತಮವಾಗಿ ಫಿನಿಶ್ ಮಾಡಲು ವಿಫಲವಾಯಿತು. ಅದರಲ್ಲೂ ರಿಂಕು ಸಿಂಗ್ ನಮಿಬಿಯಾದ ಎದುರು ನಡೆದಂತ ಪಂದ್ಯದಲ್ಲಿ ನನ್ನನ್ನ ತುಂಬಾನೇ ಡಿಸಪಾಯಿಂಟ್ ಮಾಡಿದರು. 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತ ರಿಂಕು ಸಿಂಗ್ 6 ಎಸೆತದಲ್ಲಿ ಕೇವಲ 1 ರನ್ ಅನ್ನು ಹೊಡೆಯುವುದೆಂದರೆ ಏನು ಅರ್ಥ? US ಎದುರಿನ ಪಂದ್ಯದಲ್ಲೂ ಕೂಡ ರಿಂಕು ಸಿಂಗ್ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದರು. ಆ ಪಂದ್ಯದಲ್ಲಿ 14 ಎಸೆತದಲ್ಲಿ 6 ರನ್ ಅನ್ನ ರಿಂಕು ಸಿಂಗ್ ಹೊಡೆದಿದ್ದರು. ಹೀಗೆ ಸಣ್ಣ ತಂಡಗಳ ಎದುರು T20 ವರ್ಲ್ಡ್ ಕಪ್ ನಲ್ಲಿ ರಿಂಕು ಸಿಂಗ್ ಕಳಪೆ ಪ್ರದರ್ಶನವನ್ನು ತೋರುತ್ತಿರುವುದನ್ನು ನೋಡಿದರೆ ನನಗೆ ತುಂಬಾನೇ ಬೇಸರವಾಗುತ್ತಿದೆ. ಮುಂದಿನ ದೊಡ್ಡ ಪಂದ್ಯಗಳಲ್ಲಿ ರಿಂಕು ಸಿಂಗ್ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಇದ್ದರೆ ಆಗ ದೊಡ್ಡ ತಂಡದ ಎದುರು ರಿಂಕು ಸಿಂಗ್ ಯಾವ ರೀತಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರುತ್ತಾರೆಂಬ ಆಲೋಚನೆ ನನಗೆ ಬರುತ್ತಿದೆ. ಸದ್ಯ ಕಳಪೆ ಫಾರ್ಮ್ ನಲ್ಲಿರುವಂತಹ ರಿಂಕು ಸಿಂಗ್ಗೆ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಗೇಟ್ ಪಾಸ್ ಕೊಟ್ಟು ಆ ಸ್ಥಾನಕ್ಕೆ ವಾಷಿಂಗ್ಟನ್ ಸುಂದರ್ ಅವರನ್ನು ಕರೆತಂದರೆ ಟೀಮ್ ಇಂಡಿಯಾಕ್ಕೆ ಸೂಪರ್ 8 ಪಂದ್ಯಗಳಲ್ಲಿ ಅನುಕೂಲವಾಗಬಹುದೆಂಬ ತಮ್ಮ ಅಭಿಪ್ರಾಯವನ್ನ ವೀರೇಂದ್ರ ಸೆಹ್ವಾಗ್ ಹೊರಹಾಕಿದ್ದಾರೆ. ಇನ್ನು ರಿಂಕು ಸಿಂಗ್ ನಮಿಬಿಯಾದ ಎದುರು ತೋರಿದಂತ ಪ್ರದರ್ಶನದಿಂದ ಟೀಂ ಇಂಡಿಯಾದ ಅಭಿಮಾನಿಗಳು ಕೂಡ ರಿಂಕು ಸಿಂಗ್ ಬಗ್ಗೆ ಬೇಸರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಹಾಕುತ್ತಿದ್ದಾರೆ. ಇನ್ನು ಟೀಂ ಇಂಡಿಯಾ ಮುಂದಿನ ಪಂದ್ಯಗಳಲ್ಲಿ ರಿಂಕು ಸಿಂಗ್ ಬದಲಾಗಿ ವಾಷಿಂಗ್ಟನ್ ಸುಂದರ್ಗೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಸ್ಥಾನವನ್ನು ಮಾಡಿಕೊಡಬೇಕಂತ ನೀವು ಬಯಸುತ್ತೀರೋ ಅಥವಾ ಇಲ್ಲವೇ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.